ರಕ್ತ ಪಿಪಾಸುವಾಗಿರವನೇ. ಅಂಕಿಯ ರಕ್ತ ಪಿಪಾಸುವಾದ ಪರಮಾತ್ಮನಿಗೆ ಅರ್ಪಿಸುತ್ತಿದೆ ಮನುಷ್ಯ ಕುಲ ರಕ್ತಾಂಜಲಿಯ ತರ್ಪಣ. ನಡೆದಿರುವ ಭಾರತ ಯುದ್ಧವೇ ಈ ಮಾತಿಗೆ ತರ್ಪಣ. ಅಶ್ವತ್ಥಾಮಾರ್ಯರು ಭಾರತ ವೀರರಿಗೆ ದಾರಿ ದಿಕ್ಕುಗಳು ತಪ್ಪಿದರು, ಭಾರತ ಸ್ತ್ರೀಯರಿಗೆ ಎಂದಿಗೂ ದಿಕ್ಕು ತಪ್ಪುವುದಿಲ್ಲ, ದಾರಿ ತಪ್ಪಿದರು. ಸಮಸ್ತ ಮಾನವ ಕುಲದ ಪ್ರಗತಿಯ ಪ್ರಬೋಧನೆಗೆ ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟಿರುವ ವೇದೋಪನಿಷತ್ತುಗಳ ವಾಣಿಯನ್ನು ತಿರಸ್ಕರಿಸಿ ಒಂದನ್ನೊಯ್ದು ಹನ್ನೊಂದನ್ನಾಗಿ ಮಾಡುವಂತಹ ಶಕುನಿಯ ವಾಣಿಯನ್ನು ಸತ್ಕರಿಸಿ ಆತನ ಮಾತಿನ ಪ್ರತಿಯೊಂದು ಅಕ್ಷರಕ್ಷರಕ್ಕೆ ಅಮೃತ್ವದ ಸಿರಿಗುಡಿಯ ಕಟ್ಟಿದ ಕೌರವೇಶನ ರಾಜದಂಡದ ಪ್ರಭಾವವಿದೆ. ಗುರುಪುತ್ರ ಪಿತಾಮಹ ಭೀಷ್ಮರಂತೆ ತಾವು ಅಧರ್ಮಕ್ಕೆ ಹೆಗಲಗೊಟ್ಟು ಈ ಭೂಮಿ ಎಲ್ಲವೂ ಸ್ಮಶಾನವಾಗಿದೆ ಎಂದೆನಿಸುವಂತೆ ಮಾಡಲು ಎಣಿಕೆ ಹಾಕುತ್ತಿರುವಿರ. ಯುದ್ಧದಲ್ಲಿ ಅಧರ್ಮದ ರಾಜನೀತಿಗೆ ಹೆಗಲ ಕೊಟ್ಟವರಾರು. ಭೂಮಿಗೂ ಬಾಲಕ್ಕೂ ಯೋಗ ಸೇತುವೆಯ ಕಟ್ಟಿ ಕಳವರವ ಕಳೆದಿಟ್ಟು ಪರಲೋಕದಲ್ಲಿ ಪುತ್ರ ಶೋಧನಾರ್ಥವಾಗಿ ಪಡಬಟ್ಟ ದ್ರೋಣಾದಿಯರ ದೇಹವನ್ನು ನಿನ್ನನ್ನು ಆರ್ಕಂಡ ಸನ್ನಿಧಿಯಲ್ಲಿ ಕಡಿದು ಚೆಲ್ಲಿದನು. ಯಾರ ಪ್ರೇರಣೆಯಿಂದ ಸುಳ್ಳು ಸುದ್ದಿಯನ್ನೆಬ್ಬಿಸಿದನು ಧರ್ಮರಾಯನು? ಮಹಾ ಮೋಸಗಾರನು ಕೃಷ್ಣ. ಆತನ ತಂಗಿ ನೀನು ಮಾಟಗಾರತಿ. ಹೇ ಮಾಟಗಾರತಿ, ನಿನಗೋಸ್ಕರವಾಗಿ ಭೂಗೋಲಕ ಒಳಗ ಗೋಲಕವಾದ ನಿಜವಾಗಿ ಆದರೆ ಭಾರತೀಯ ಗರತಿ ಎಂಬ ಪುಣ್ಯ ಕೋಟಿಗೆಯ ಕೂಗು ಮುಗಿಲ ಮುಟ್ಟದು. ಸೃಷ್ಟಿಯ ಹಿರಣ್ಯ ಗರ್ಭವೇ ತನ್ನರಿಸುವಂತೆ ಮರುತ್ವನೆ ಮಾಡಲು ಜಯ ಭಾರತಿ, ಜಯ ಭಾರತಿ, ಜಯ ಭಾರತಿ ಎಂದು Thank you.